ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಫ್ರೆಂಡ್ಸ್, ಇಷ್ಟು ದಿನದಿಂದ ಪ್ರತಿದಿನ ಫೋನುಗಳನ್ನು ಮಾಡಿ ಕಮೆಂಟಲ್ಲಿ, ವಾಟ್ಸಪ್ಪಲ್ಲಿ ಪ್ರತಿಯೊಬ್ಬರೂ ಸರ್ ಗ್ರಾಮ ಠಾಣ ಯಾವಾಗ ಬಿಡ್ತಾರೆ, ಗ್ರಾಮ ಪಂಚಾಯಿತಿಯಲ್ಲಿ ಯಾವಾಗ ಬಿಡ್ತಾರೆ, ಪ್ರತಿಯೊಬ್ಬರಿಗೂ ಇದೇ ಕನಸಾಗ್ಬಿಟ್ಟಿತ್ತು. ಆ ಕನಸು ನನಸಾಗೋ ಕಾಲ ಹತ್ರಕ್ಕೆ ಬರ್ತಾ ಇದೆ. ಯಾಕಂದರೆ ಇವತ್ತಿನ ಅಧಿವೇಶನದಲ್ಲಿ ಇದೇ ಗ್ರಾಮ ಪಂಚಾಯಿತಿಯ ಖಾತಾಗಳ ಬಗ್ಗೆನೇ ಪ್ರಸ್ತಾಪ ಆಗಿದೆ. ಈ ಪ್ರಸ್ತಾಪ ಆದ ಸಂದರ್ಭದಲ್ಲೇನೇ ಮಾನ್ಯ ಪ್ರಿಯಾಂಕ ಖರ್ಗೆ, ನಮ್ಮ RDPR ಪಂಚಾಯತ್ ರಾಜ್ ಮಿನಿಸ್ಟ್ರು ಪ್ರಿಯಾಂಕ ಖರ್ಗೆ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಯಾಕಂದರೆ ಪ್ರಿಯಾಂಕ ಖರ್ಗೆ ಅವರೇನೇ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರೋದ್ರಿಂದ ಅದು ಆ್ಯಕ್ಚುಲಿ ರೂರಲ್ಲೆಲ್ಲನೂ ಅವರಿಗೇನೆ ಬರುತ್ತೆ. ಇದು ಓನ್ಲಿ ಸಿಟಿ ಲಿಮಿಟ್ ಮಾತ್ರನೇ ನಮ್ಮ ಮಾನ್ಯ ಕಂದಾಯ ಸಚಿವರು ಇದು ಮಾಡ್ಕೊಳ್ತಿರೋದು. ಇದನ್ನು ಪ್ರಿಯಾಂಕ ಖರ್ಗೆ ಅವರೇನೇ ಹ್ಯಾಂಡಲ್ ಮಾಡ್ತಿರೋದು. ಇನ್ನೊಂದು, ಅದನ್ನು ಎಲ್ಲ DC ಸಾಹೇಬ್ರುಗಳಿಗೇನೇನೋ ಕೊಟ್ಟಿರೋದು. ಯಾಕಂತಂದರೆ ಈವನ್ ನಗರಸಭೆ ಆಗ್ಬೋದು, ಪುರಸಭೆ ಆಗ್ಬೋದು, ಪಟ್ಟಣ ಪಂಚಾಯತಿ ಆಗ್ಬೋದು, ಪ್ರತಿಯೊಂದು ಕೂಡ ಪ್ರತಿ ಡಿಸ್ಟಿಕ್ದು ಕೂಡ ಆ ಜಿಲ್ಲೆಯ ಡಿಸ್ಟಿಕ್ ಕಮಿಷನರ್ ಏನಿರ್ತಾರೆ ಅವರಿಗೇನೆ ಫುಲ್ ಹ್ಯಾಂಡ್ ಓವರನ್ನು ಕೊಟ್ಬಿಟ್ಟಿದ್ದಾರೆ. ಮತ್ತು ಇನ್ನೊಂದೇನಂತಂದರೆ ಯಾವುದೇ ಜಿಲ್ಲೆಯಲ್ಲಾಗಲಿ ಅನಧಿಕೃತ ಲೇಔಟ್ಗಾಗಲಿ ಅನಧಿಕೃತ ಸೈಟ್ಗಳಾಗಲಿ ಏನಾದರೂ ಬಂದರೆ, ಏನಾದರೂ ಲೇಔಟ್ಸ್ ಏನಾದರೂ ಮಾಡಿ ಇದು ಮಾಡಿದ್ರೆ ಅದಕ್ಕೆ DCನೇ ಹೊಣೆ ಅಂತ ಹೇಳಿಬಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಅದೇ ಪ್ರಕಾರನೇ ಪ್ರತಿಯೊಬ್ಬ ಡಿಸ್ಟಿಕ್ ಕಮಿಷನರ್ಗಳು ಕೂಡ ಸ್ಟ್ರಿಕ್ಟಾಗೇನೆ ಇದು ಮಾಡ್ಕೊಂಡು ಹೋದರೆ ಮುಂದೊಂದು ದಿನ ತಪ್ಪು ಅನಾಹುತನ್ನು ಇವಾಗೇ ಸ್ಟಾಪ್ ಮಾಡ್ಬೋದು. ಯಾಕಂತಂದರೆ ನೋಡಿ, ಇವಾಗ ಸುಮಾರು ನನಗೆ ಗೊತ್ತಿರೋ ಥರ 2013ರಲ್ಲಿ ಸ್ಟಾಪ್ ಆಗಿದ್ದು. ಅವಾಗೂ ಮಾನ್ಯ ಸಿದ್ದರಾಮಣ್ಣ ಅವರೇನೇ ಚೀಫ್ ಮಿನಿಸ್ಟರ್ ಆಗಿದ್ದಿದ್ದು. ಆವಾಗ ಸ್ಟಾಪ್ ಆಗಿರೋದು ರೆವೆನ್ಯೂ ಸೈಟ್ ರಿಜಿಸ್ಟ್ರೇಷನ್ ಆಗ್ಬೋದು ಅಥವಾ ರೆವೆನ್ಯೂ ಸೈಟ್ ಖಾತಾಗಳಾಗ್ಬೋದು. ಇಲ್ಲಿವರೆಗೂ ಅದು ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ. ಯಾಕಂದರೆ ಎಲ್ಲನೂ ಈ ರೈಟಿಂಗ್ ಖಾತಾ ಅವೆಲ್ಲನೂ ಇಲ್ಲಿಗಲ್ಲಾಗಿ ಕೊಟ್ಟಿರೋದಷ್ಟೇನೆ. ಯಾವುದು ಕೂಡ ಅಧಿಕೃತವಾಗಿ ಯಾವುದೇ ಪಂಚಾಯಿತಿಯಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ. ಫ್ರೆಂಡ್ಸ್, ಈ ವಿಷಯದ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಈ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂತಹ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಇವತ್ತು ಅಧಿವೇಶನ ನಡಿಬೇಕಾದ್ರೆ ಪ್ರತಿಯೊಂದು ವಿಷಯದ ಬಗ್ಗೆನೂ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಾಗ ನಮ್ಮ ಮೇಲ್ಕೋಟೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದ್ರ ಬಗ್ಗೆನೇ ಅವರು ಅಸಮಾಧಾನನ ಹೊರ ಹಾಕಿದ್ರು. ಯಾಕಂದರೆ ಒಂದೇ ಇದರಲ್ಲಿ ಎರಡೆರಡು ತೋರಿಸ್ತಾ ಇದ್ದೀರಾ, ಅಂದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ನೀವು ಮಾಡ್ತಾ ಇದ್ದೀರಾ, ಇದು ಸರಿಯಲ್ಲ ಅಂತ ಹೇಳಿಬಿಟ್ಟು ದರ್ಶನ್ ಪುಟ್ಟಣ್ಣಯ್ಯ ಅವರು ಕಾರವಾಗೇನೇ ಮಾತಾಡ್ತಾರೆ. ಆವಾಗ ನಮ್ಮ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಅದಕ್ಕೆ ಸರಿಯಾದ ಉತ್ತರನೇ ಕೊಟ್ಟಿದ್ದಾರೆ. ಇರಲಿ, ಏನಂತಂದರೆ ಒಂದು 2013 ಅದಕ್ಕಿಂತ ಮುಂಚೆ ಆಗಿರೋದಾಗಲಿ ಅಥವಾ 2013ರಿಂದ ಇಲ್ಲಿವರೆಗೂ, ಅಂದರೆ ಇಲ್ಲಿವರೆಗೂ ಅಲ್ಲ, ಅದನ್ನು ಆ್ಯಕ್ಚುಲಿ ಸೆಪ್ಟೆಂಬರ್ವರೆಗೂ ಅಂತಲೇ ತೊಗೊಳ್ತಾರೆ. ಸೆಪ್ಟೆಂಬರ್ 10ನೇ ತಾರೀಕುವರೆಗೂ ತೊಗೊಳ್ತಾರೆ ನನಗನ್ಸಿದ ಮಟ್ಟಿಗೆ. ಯಾಕಂದರೆ ಟಿಲ್ ಡೇಟ್ವರೆಗೂ ತೊಗೊಳ್ಳೋದು 100% ಡೌಟು. ಯಾಕಂತಂದರೆ ಅಕ್ಟೋಬರಲ್ಲಿ ಅಧಿಕೃತವಾಗಿ ರಿಜಿಸ್ಟ್ರೇಷನನ್ನು ಸ್ಟಾಪ್ ಮಾಡಿದ್ರು. ಆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗೋ ಡೇಟ್ವರೆಗೂ ಮೋಸ್ಟ್ಲಿ ತೊಗೊಳ್ಬೇಕು ಅದು.
ಅವರು ಸೆಪ್ಟೆಂಬರ್ ಅಂತ ಯಾಕೆ ಅನೌನ್ಸ್ ಮಾಡಿದ್ದಾರೆ ಖಂಡಿತ ನನಗೆ ಇಲ್ಲಿವರೆಗೂ ನನಗೂ ಕನ್ಫ್ಯೂಷನಲ್ಲಿದ್ದೀನಿ. ಯಾಕಂದರೆ ಅಕ್ಟೋಬರಲ್ಲಿ ಇವರು ಸ್ಟಾಪ್ ಮಾಡಿದ್ದು ರೆವೆನ್ಯೂ ಸೈಟ್ ರಿಜಿಸ್ಟ್ರೇಷನನ್ನು ವಿತೌಟ್ ಈ ಖಾತನ್ನು ರಿಜಿಸ್ಟರ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅಕ್ಟೋಬರಲ್ಲಿ ಇವರು ಸ್ಟಾಪ್ ಮಾಡಿದ್ರು. ಬಟ್ ಸೆಪ್ಟೆಂಬರ್ ತಿಂಗಳನ್ನು ಒಂದು ತಿಂಗಳು ಯಾಕೆ ಗ್ಯಾಪ್ ಕೊಟ್ಟರು ಅಂತಂದೇಳಿ ಖಂಡಿತ ನನಗೂ ಅದು ಮಾಹಿತಿ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತು ಅಂತಂದರೆ ಕಮೆಂಟ್ ಮಾಡಿ, ಯಾಕಂದರೆ ಅದ್ರ ಬಗ್ಗೆ ನನಗೆ ಖಂಡಿತ ಮಾಹಿತಿ ಇಲ್ಲ. ಇದು ಇವತ್ತಿನ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಒಂದು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ. ಏನಂತ ಅಂದರೆ, ಯಾವುದೇ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಕ್ರಮಬದ್ಧವಲ್ಲದ ನಿವೇಶನಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಅಂದರೆ ಸರ್ಕಾರಿ ಜಾಗ, ಸ್ಥಳೀಯ ಸಂಸ್ಥೆಗಳ ಜಾಗ ಮತ್ತು ಶಾಸನಬದ್ಧ ಸಂಸ್ಥೆ ಮತ್ತು ಅರಣ್ಯ ಭೂಮಿ ಇವುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಖಾಸಗಿ ಆಸ್ತಿಗಳನ್ನು ತೆರಿಗೆಯ ವ್ಯಾಪ್ತಿಗೆ ಒಳಪಡಿಸಲು ಪ್ರತ್ಯೇಕ ವಹಿಯಲ್ಲಿ ದಾಖಲಿಸಲು ನಮ್ಮ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕ ಖರ್ಗೆ ಅವರು 1993ನೇ ಅಧಿನಿಯಮದ ಅಡಿಯಲ್ಲಿ ತಿದ್ದುಪಡಿಯನ್ನು ಮಾಡ್ತೇವೆ. ತಿದ್ದುಪಡಿಯನ್ನು ಮಾಡಿಬಿಟ್ಟು ಅದನ್ನು ಇವತ್ತಿನ ಇದಕ್ಕೇ ಇಮ್ಮಿಡಿಯೇಟ್ ಅದನ್ನು ಕ್ರಮ ಕೈಗೊಳ್ತೇವೆ. ಅದನ್ನು ಇಮ್ಮಿಡಿಯೇಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅನೌನ್ಸ್ ಮಾಡ್ತೇವೆ ಅಂತ ಹೇಳಿಬಿಟ್ಟು ಪ್ರಿಯಾಂಕ ಖರ್ಗೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದು ಎಲ್ಲರೂ ಖುಷಿ ಪಡೋ ಅಂಥ ವಿಷಯನೇ. ಇನ್ನು ಯಾರ್ದೆಲ್ಲನೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರ್ಯಾರ್ದು ಸೈಟುಗಳಿದೆ ಅವರೆಲ್ಲನೂ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಟ್ಕೊಳ್ಳಿ. ಏನೇನು ಡಾಕ್ಯುಮೆಂಟ್ ಬೇಕು ಅಂತ ನಾನು ಸುಮಾರು ವಿಡಿಯೋಸಲ್ಲಿ ಹೇಳಿದ್ದೀನಿ. ಯಾಕಂದರೆ ನಿಮಗೆ ರೆವೆನ್ಯೂ ಸೈಟ್ ಆಗ್ಬೋದು, ಪುರಸಭೆ ಆಗ್ಬೋದು, ಗ್ರಾಮ ಠಾಣ ಆಗ್ಬೋದು, ಪಟ್ಟಣ ಪಂಚಾಯಿತಿ ಆಗ್ಬೋದು, ಇವದ್ರಲ್ಲೆಲ್ಲನೂ ಏನು ಡಾಕ್ಯುಮೆಂಟು ಬೇಕೋ ಅದೇ ಡಾಕ್ಯುಮೆಂಟೇನೇ ಇಲ್ಲೂ ಕೂಡ ನಿಮಗೆ ಬೇಕಾಗುತ್ತೆ. ಅಂದರೆ ಪ್ರಾಪರ್ಟಿ ಹೆಂಗೆ ಬಂತು ಅನ್ನೋದು ಒಂದು ಡಾಕ್ಯುಮೆಂಟು, ನಿಮ್ಮದು ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್ ಮತ್ತು ID ಪ್ರೂಫ್ ಒಂದು ಡಾಕ್ಯುಮೆಂಟು, ಮತ್ತು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್. ನೀವು ಪ್ರಾಪರ್ಟಿ ಯಾವಾಗಿಂದ ಪರ್ಚೇಸ್ ಮಾಡಿದ್ರಿ ಅಲ್ಲಿಂದನೂ ಟಿಲ್ ಡೇಟ್ವರೆಗೂ ಎನ್ಕಂಬರೆನ್ಸ್, ಮತ್ತು ಪ್ರಾಪರ್ಟಿ ಹತ್ರ ಹೋಗಿ ನೀವು ಒಂದು GPS ಕ್ಯಾಮ್ರಾನ ಆಕ್ಟಿವೇಟ್ ಮಾಡಿ ಅದೊಂದು ಲೊಕೇಶನ್ ಫೋಟೋ ಒಂದು ನೀವು ಬೇಕಾಗುತ್ತೆ ಪ್ರಾಪರ್ಟಿದು, ಮತ್ತು ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಇಷ್ಟು ಡಾಕ್ಯುಮೆಂಟನ್ನು ನೀವು ರೆಡಿ ಇಟ್ಕೊಳ್ಳಿ. ಯಾವಾಗ ಬೇಕಾದರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡ್ಬೋದು. ಯಾಕಂದರೆ ಪ್ರತಿಯೊಬ್ಬರಿಗೂ ಇವತ್ತು ನನಗೆ ಗೊತ್ತಿರೋ ಥರ ಸುಮಾರು ಏನಿಲ್ಲ ಅಂದರೂ 70-75% ಗ್ರಾಮ ಪಂಚಾಯಿತಿವೇ ಇದೆ. ಇವರು ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಅಂತಂದೇಳಿ ಅದು ಏನಕ್ಕಾಗಿ ಅನೌನ್ಸ್ ಮಾಡಿದ್ರು ಖಂಡಿತ ಗೊತ್ತಿಲ್ಲ ಫ್ರೆಂಡ್ಸ್. ಯಾಕಂದರೆ ಜಾಸ್ತಿ ಇರೋದೇನೆ ಗ್ರಾಮ ಪಂಚಾಯಿತಿದು. ಆ ಗ್ರಾಮ ಪಂಚಾಯಿತಿದು ಫಸ್ಟ್ ಬಿಡಬೇಕಾಗಿತ್ತು, ಆಮೇಲೆ ಪಟ್ಟಣ ಪಂಚಾಯಿತಿದಾಗಲಿ ನಗರಸಭೆದಾಗಲಿ. ಯಾಕಂದ್ರೆ ನಗರಸಭೆದೆಲ್ಲನೂ ಮೊದಲಿಂದನೂ ಟ್ಯಾಕ್ಸ್ ತೊಗೊಳ್ತಾನೆ ಇದ್ದಾರೆ, ಗ್ರಾಮ ಪಂಚಾಯಿತಿದು ಮಾತ್ರ ತೊಗೊಳ್ತಾ ಇಲ್ಲ. ಅದು ಗ್ರಾಮ ಪಂಚಾಯಿತಿದೇನೇ ಫಸ್ಟ್ ಬಿಡ್ಬೋದಾಗಿತ್ತು ಇವರು. ಯಾಕಂದರೆ ಮ್ಯಾಕ್ಸಿಮಮ್ ಇರೋದು ಗ್ರಾಮ ಪಂಚಾಯಿತಿ, ಕಷ್ಟಗಳು ಅನುಭವಿಸ್ತಿರೋದು ಗ್ರಾಮ ಪಂಚಾಯಿತಿ ಸೈಟ್ ಅವರೇನೇ, ರೆವೆನ್ಯೂ ಸೈಟ್ ಅವರೇನೇ ಮ್ಯಾಕ್ಸಿಮಮ್ ಕಷ್ಟಗಳನ್ನ ಅನುಭವಿಸ್ತಿರೋದು. ಅಟ್ಲೀಸ್ಟ್ ಇವಾಗಾದ್ರೂ ಅದಕ್ಕೆ ಒಂದು ಪರಿಹಾರ ಕೊಡೋದಕ್ಕೆ ಇವರು ರೆಡಿ ಆಗ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಖುಷಿ ಪಡಬೇಕು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಅದರಿಂದ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅನೌನ್ಸ್ ಮಾಡಿದ ತಕ್ಷಣವೇ ನಿಮಗೆ ಒಂದು ಅದಕ್ಕೇ ಆದಂತಹ ಒಂದು ಪ್ರತ್ಯೇಕ ವೆಬ್ಸೈಟನ್ನು ಅವರು ಬಿಡ್ತಾರೆ. ಆ ಪ್ರತ್ಯೇಕ ವೆಬ್ಸೈಟಲ್ಲಿ ನೀವು ಆನ್ಲೈನಲ್ಲಿ ಬೇಕಾದರೆ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ಗ್ರಾಮ ಪಂಚಾಯಿತಿಗಳಲ್ಲಾಗ್ಬೋದು ಅಥವಾ ಸೈಬರ್ಗೆ ಏನು ಬಿಡ್ತಾರ ನೋಡಬೇಕು. ಗ್ರಾಮ ಪಂಚಾಯಿತಿಯಲ್ಲಂತೂ ಮಸ್ಟ್ ಆ್ಯಂಡ್ ಶುಡ್ ಮಾಡೇ ಮಾಡ್ತಾರೆ. ಮತ್ತು ಯಾವುದಾದ್ರೂ ಸೈಬರ್ಗೆ ಕೊಡ್ತಾರ ನೋಡೋಣ. ಅದು ಅನೌನ್ಸ್ ಮಾಡಿದ್ದಾದಮೇಲೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಇನ್ನೂ ಸರ್ಕ್ಯುಲರ್ ಇಶ್ಯೂ ಮಾಡಿಲ್ಲ. ಇನ್ನು ಇವತ್ತು ಅಧಿವೇಶನದಲ್ಲಿ ಡಿಸ್ಕಷನ್ ಆಗಿದೆ. ಅಧಿವೇಶನದಲ್ಲಿ ಡಿಸ್ಕಷನ್ ಆಗಿ ಇಮ್ಮಿಡಿಯೇಟ್ ಅದನ್ನು ಪ್ರಸ್ತಾಪಕ್ಕೆ ತರ್ತೀವಿ ಅಂತ ಹೇಳಿಬಿಟ್ಟು ಮಾನ್ಯ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಹೇಳಿರೋದು.
ಇನ್ನೂ ಸರ್ಕ್ಯುಲರ್ ಬಂದಿಲ್ಲ ಸರ್, ಯಾವಾಗ ಅಂತ ಕೇಳೋಕ್ಕೆ ಹೋಗ್ಬಿಡಿ. ಸರ್ಕ್ಯುಲರ್ ಬಂದ ತಕ್ಷಣ ನಾನೇ ಹೇಳ್ತೀನಿ. ಯಾಕಂದರೆ ಅಲ್ಲಿಂದ ಸರ್ಕ್ಯುಲರ್ ಕೊಟ್ಬಿಟ್ಟು ಅಫಿಷಿಯಲಾಗಿ ಅನೌನ್ಸ್ ಮಾಡಲಿ. ಅಫಿಷಿಯಲಾಗಿ ಅನೌನ್ಸ್ ಮಾಡಿದ ತಕ್ಷಣವೇ ನಾನು ಸರ್ಕ್ಯುಲರನ್ನು ವಿಡಿಯೋದಲ್ಲಿ ಹಾಕ್ತೀನಿ. ಖುಷಿಯಾಗಿರ್ರಿ. ಯಾಕಂತಂದರೆ ಲೇಟೆಸ್ಟ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಅಂತಲೇ ತಿಳ್ಕೊಬೇಕು. ಮತ್ತು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಿಡ್ತಾರೆ. ಪ್ರತಿಯೊಬ್ಬರೂ ಅದೆಷ್ಟನ ಆಗಲಿ ಕೊಟ್ಬಿಟ್ಟು ನೀವು ನೆಮ್ಮದಿಯ ಖಾತಾ ಮಾಡಿಸ್ಕೊಂಡು ಇಟ್ಕೊಬಿಡಿ. ಯಾಕಂದರೆ ನಿಮ್ಗೊಂದು ಲೋನ್ಗಾಗ್ಬೋದು, ಒಂದು ಮನೆ ಕಟ್ಟಲಿಕ್ಕಾಗ್ಬೋದು, ಪ್ರತಿಯೊಂದು ಕಷ್ಟಕ್ಕೂ ಆಗುತ್ತೆ. ನೀವು ಖಾತಾ ಮಾಡಿಸಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ, ಯಾರಿಗೂ ಸೇಲ್ ಮಾಡೋಕ್ಕಾಗಲ್ಲ, ಒಂದು ಲೋನ್ ತೊಗೊಳ್ಲಿಕ್ಕಾಗಲ್ಲ, ಏನೂ ಆಗದೆ ಆಗುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನು ಹೇಳ್ತೀನಿ, ಹೇಳಿದ ತಕ್ಷಣವೇ ನೀವು ಖಾತಾಗಳನ್ನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ದಿನ ಇಲ್ಲ, ಶಾರ್ಟ್ ಪೀರಿಯಡಲ್ಲೇ ಅನೌನ್ಸ್ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.